ಹಲವಾರು ವರ್ಷಗಳ ನಂತರ ಭಾರತೀಯ ಸೇನೆಗೆ ಸೇರಿದ ಒಂದು ಧೈರ್ಯಶಾಲಿ ಸೈನಿಕ ಭಯಾನಕ ಉಗ್ರನನ್ನು ಭೇಟಿಯಾಗಲು ಜೈಲಿಗೆ ಹೋಗುತ್ತಾನೆ. ಅವನು ಜೈಲಿಗೆ ಒಳಪಟ್ಟಾಗ ಸುತ್ತಲೂ ಉಗ್ರರಿದ್ದರು ಎಂದು ಅವನು ಕಂಡುಹಿಡಿಯುತ್ತಾನೆ. ಕೆಲವು ಉಗ್ರರನ್ನು ದಾಸ್ತಾನೆ ಸರಳುಗಳಿಂದ ಬಂಧಿಸಲಾಗಿತ್ತು. ಸೈನಿಕನು ಅದರಲ್ಲಿಯೇ ಅತ್ಯಂತ ಭಯಾನಕ ಉಗ್ರನ ಬಳಿ ಹೋಗಿ ಅವನನ್ನು ನವಿಲದೆ ನೋಡುತ್ತಾನೆ. ಉಗ್ರನು ಸೈನಿಕನನ್ನು ಹಾಸ್ಯ ಮಾಡುತ್ತಾ ಅವನಿಗೆ ಜೈಲಿನಿಂದ ಹೊರಗೆ ಹೋಗಲು ಹೇಳುತ್ತಾನೆ. ಆದರೆ ಸೈನಿಕ ಅವನ ಮಾತುಗಳನ್ನು ಪರಿಗಣಿಸದೆ ಜೈಲಿನ ಗೋಡೆಯ ಮೇಲೆ ಹಾರಿದ ರಾಕ್ಷಸಗಳ ಚಿತ್ರಗಳನ್ನು ನೋಡಿ ತಲೆಮೋಹಿತರಾಗಿ ಹೊರಬರುತ್ತಾನೆ. ಏನಾದರೂ ಕೆಲವು ಸಮಯದಲ್ಲಿ ಸೈನಿಕ ಜೈಲಿನಿಂದ ಹೊರಬರುತ್ತಾನೆ ಮತ್ತು ಪೊಲೀಸ್ ಗಾರ್ಡ್ ಅವರಿಗೆ ಮತ್ತೆ ತಾವಿಯನ್ನು ಮುಚ್ಚಲು ಹೇಳುತ್ತಾನೆ. ಆದರೆ ಗಾರ್ಡ್ನ ಕೈಯಿಂದ ತಾವಿಯ ಚಾವಿ ನೆಲೆಯಲ್ಲಿ ಬೀರುವಂತೆ ಆಗುತ್ತದೆ. ಸೈನಿಕ ಹೊರಬೊಮ್ಮಲು ಹೋಗುತ್ತಿದ್ದಂತೆ ಭಯಾನಕ ಉಗ್ರ ಜೈಲಿನಿಂದ ಹೊರಬರುತ್ತಾನೆ. ಪೊಲೀಸ್ ಗಾರ್ಡ್ ಓಡುವ ಮೂಲಕ ಸೈನಿಕನ ಬಳಿ ಹೋಗಿ ಅವನಿಗೆ ಎಲ್ಲಾ ವಿವರಗಳನ್ನು ಹೇಳುತ್ತಾನೆ. ಸೈನಿಕ ತಕ್ಷಣ ಬೈಕ್ ನಿಲ್ಲಿಸಿ ಮತ್ತೆ ಜೈಲಿಗೆ ಹಿಂತಿರುಗುತ್ತಾನೆ. ಜೈಲಿನಲ್ಲಿ ಸೈನಿಕ ನೋಡಿದಾಗ ಉಗ್ರನು ಈಗ ಮುಕ್ತವಾಗಿರುತ್ತಾನೆ ಮತ್ತು ಅವನು ಸೈನಿಕನ ಕಡೆ ಓಡಿಕೊಂಡು ಬರುತ್ತಾನೆ. ಅತ್ಯಂತ ತೀವ್ರವಾದ ಹೋರಾಟದಲ್ಲಿ ಸೈನಿಕ ತನ್ನ ಶಕ್ತಿಯನ್ನು ಮತ್ತು ಕೌಶಲವನ್ನು ತೋರಿಸಿ ಹೋಗುತ್ತಾನೆ. ಆದರೆ ಉಗ್ರನು ತನ್ನ ತಂತ್ರವನ್ನು ತೋರಿಸುತ್ತಾ ಸರಳುಗಳಿಂದ ಸೈನಿಕನ ಕಂಠವನ್ನು ಹಿಡಿದು ಅವನನ್ನು ನೆಲಕ್ಕೆ ಹಾಕುತ್ತದೆ. ಆಗ ಸೈನಿಕ ತನ್ನ AK-47 ತೆಗೆದುಕೊಂಡು ಉಗ್ರನ ಮೇಲೆ ಗುಂಡು ಹಾರಿಸು ಮಾಡಿ ಅವನನ್ನು ಕೊಲ್ಲಲು ಯಶಸ್ವಿಯಾಗುತ್ತಾನೆ. ಈ ಹೋರಾಟದಲ್ಲಿ ಸೈನಿಕನು ತನ್ನ ಶಕ್ತಿಯಲ್ಲಿಯೇ ಮಾತ್ರವಲ್ಲದೆ ಮಾನಸಿಕ ದೃಢತೆ ಮತ್ತು ಧೈರ್ಯವನ್ನು ತೋರಿಸು ಅನಿವಾರ್ಯವಾಗಿದೆ.